ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಮಹೀಂದ್ರ ಥಾರ್ 5 ಡೋರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಈ 2020ರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಥಾರ್ ಬಂದು ಭಾರತದಲ್ಲಿ ತುಂಬಾ ಸದ್ದು ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಅದರ ಅಪ್ಗ್ರೇಡ್ ಆಗಿ 5 ಡೋರ್ ಥಾರ್ ಬರ್ತಾ ಇದೆ. ಈ ಥಾರ್ ಯಾವ ರೀತಿ ಸದ್ದು ಮಾಡುತ್ತೆ ಅಂತ ನೋಡ್ಬೋದು. ಈ ಥಾರ್ ಸ್ಪೆಸಿಫಿಕೇಷನ್ಸ್ ನೋಡೋದಾರೆ, ಈ ಥಾರಲ್ಲಿ 5 ಡೋರ್ ಇರುತ್ತೆ, ಅದೇ ಮೇನು. ಮತ್ತು ಈ ಥಾರ್ನ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಆಗಿರುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 2184 cc ಆಗಿರುತ್ತೆ. ಇದರಲ್ಲಿ 4 ಸಿಲಿಂಡರ್ ಹೊಂದಿರುತ್ತೆ. ಇದರಲ್ಲಿರ್ತಕ್ಕಂಥ ಸೀಟಿಂಗ್ ಕೆಪಾಸಿಟಿ ಬಂದು ಇನ್ನೂ ಕನ್ಫರ್ಮ್ ಆಗಿಲ್ಲ ಎಷ್ಟಿರುತ್ತೆ ಅಂತ. ನಮಗನ್ಸೋ ಪ್ರಕಾರ 5 ಅಥವಾ 6 ಇಲ್ಲ 7 ಇರ್ಬೋದು. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಆಗಿರುತ್ತೆ. ಮ್ಯಾನ್ಯುವಲಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಥಾರ್ ಬಂದು ಆಫ್ ರೋಡ್ ಆಗಿರೋದ್ರಿಂದ ತುಂಬಾ ಸದ್ದು ಮಾಡುತ್ತೆ. ಎಲ್ಲೋದ್ರೂ ಸುಮ್ಮನೆ ಹತ್ಕೊಬಂದ್ಬಿಡುತ್ತೆ. ಬೆಟ್ಟ ಗುಡ್ಡ ಅಂತ ಎಲ್ಲಿ ಬೇಕಾದ್ರೂ ಹತ್ತಿಸ್ತಾರೆ. ಆಫ್ ರೋಡ್ ಕಾರ್ ಆಗಿರೋದ್ರಿಂದ ಅದರಿಂದನೇ 4x4 ಆಗಿರುತ್ತೆ. ಇದರ ಬಾಡಿ ಟೈಪ್ ಬಂದು SUV ಆಗಿರುತ್ತೆ. ಈ ಥಾರ್ಗೆ ತುಂಬ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಭಾರತದಲ್ಲಿ. ಭಾರತದ ಅತಿ ಬೇಡಿಕೆಯುಳ್ಳ ಕಾರ್ ಅಂತಲೇ ಹೇಳ್ಬೋದು ಮಹೀಂದ್ರ 5 ಡೋರ್ ಥಾರ್ನ. ಈ ಥಾರ್ ಬರೋ ಮಂತ್ ಲಾಂಚ್ ಆಗ್ಬೋದು, ಇನ್ನೂ ಕನ್ಫರ್ಮ್ ಇಲ್ಲ. ಇದರ ಪ್ರೈಸ್ ಬಂದು 16.5 ಲಕ್ಷದಿಂದ 27 ಲಕ್ಷದವರೆಗೂ ಲಾಂಚ್ ಇರ್ಬೋದು. ಇದರ ಕನ್ಫರ್ಮ್ ಆಗಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಮತ್ತು ಇದರ ಲಾಂಚಿಂಗ್ ಡೇಟು ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಕಾರಲ್ಲಿ ಸನ್ರೂಫ್ ಕೂಡ ಇರುತ್ತೆ. ಈ ಕಾರ್ 4x4 ಆಗಿರುತ್ತೆ. ಈ ಕಾರ್ ನೋಡೋಕ್ಕೆ ತುಂಬ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥಾರ್ನ ವೇಟಿಂಗ್ ಪೀರಿಯಡ್ ಬಂದು 1 ವರ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. Yeah.